ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು 2024ನ ಲಾಸ್ಟ್ ವಿಡಿಯೋ. ಅಮ್ಮನ ಗುಡ್ಡಕ್ಕೆ ಹೋಗ್ತಾ ಇದ್ದಾರೆ. ಸೊ ಜೊತೆಗೆ ನಾನು ಹೋಗ್ತಾ ಇದ್ದೀನಿ. ಅಮ್ಮನ ಗುಡ್ಡ ಬಂದು ಭದ್ರಾವತಿಯಿಂದ ಒಂದು 25-30 ಕಿಲೋಮೀಟ್ರ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಗೊತ್ತಿಲ್ಲ. ಊರ ಹೆಸರು ಬಂದು ಜೋಳದಾಳ ಅಂತಲೇ ಅದನ್ನೆಲ್ಲರೂ ಆಲ್ರೆಡಿ ಕರೆಯೋದು. ಸೊ ಅವರು ಎಲ್ಲ ವೆಹಿಕಲ್ ಮಾಡ್ಕೊಂಡು ಹೋಗಿದ್ದಾರೆ ಆಲ್ರೆಡಿ. ಅಮ್ಮ ಮತ್ತು ಪಾಪು ಇಬ್ಬರು ಹೋಗಿದ್ದಾರೆ. ನಾನು ನನ್ನ ತಮ್ಮ ಇಬ್ಬರು ಬೈಕಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಸೊ ನೋಡ್ತಾ ಇದ್ದೀರಲ್ಲ, ಅದೇ ದೇವಸ್ಥಾನ. ನಾವು ಪಾರ್ಕಿಂಗ್ ಎಲ್ಲಿ ಮಾಡೋದು ಅಂತ ನೋಡ್ತಾ ಇದ್ವಿ. ಆ್ಯಂಡ್ ಅವ್ರು ಎಲ್ಲಿದ್ದಾರೆ ಅಂತಲೂ ನಮಗೆ ಕಾಣಿಸ್ತಾ ಇರಲಿಲ್ಲ. ಎಲ್ಲಿದ್ದಾರೆ, ವೆಹಿಕಲ್ ಎಲ್ಲಿದೆ, ಯಾರಾದರೂ ಕಾಣಿಸ್ತಾರಾ ಅಂತ ನೋಡ್ತಾ ಇದ್ವಿ. ಯಾರೂ ಇರಲಿಲ್ಲ. ಆ್ಯಂಡ್ ಆ ಕಡೆ ನೋಡಿದಾಗ ಎಲ್ಲರೂ ದೇವಸ್ಥಾನದಲ್ಲೇ ಕೂತ್ಕೊಂಡಿದ್ರು. ಸೊ ಅಲ್ಲೇ ಒಂದು ಕಡೆ ಗಾಡಿನ ಪಾರ್ಕ್ ಮಾಡಿ ದೇವಸ್ಥಾನದೊಳಗೆ ರೀಚ್ ಆದ್ವಿ. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಅಮ್ಮ ಕೂಡ ಒಂದು ಹರಕೆ ಬೇರೆ ಕಟ್ಕೊಂಡಿದ್ರು. ನನ್ನ ತಮ್ಮಂದು ಚಿಕ್ಕ ಹರಕೆ ಇತ್ತು, ಬೆಳ್ಳಿ ತೊಟ್ಲು ಕೊಡ್ತೀನಿ ಅಂತ ಹೇಳಿ. ಅದನ್ನು ಕೂಡ ಕೊಟ್ಟು ದೇವ್ರ ದರ್ಶನ ಮಾಡ್ಕೊಂಡ್ವಿ. ದೇವ್ರ ದರ್ಶನ ಎಲ್ಲ ಮುಗಿದ್ಮೇಲೆ ಈ ಕಡೆ ಅಡುಗೆ ಮಾಡೋಕ್ಕೆ ಪ್ಲೇಸ್ ಎಲ್ಲ ನೋಡಿಕೊಂಡು ಅಲ್ಲೆಲ್ಲ ತಂದಿರೋ ಐಟಮ್ಸ್ಗಳನ್ನೆಲ್ಲ ಜೋಡಿಸ್ಕೊಂಡು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಚೆನ್ನಾಗೈತಿದ್ದು ಪ್ಲೇಸ್. ಪಾಪಚ್ಚಿ ಹಂಗಸಿಂದನೆ ಬಾರೆ ಅಲ್ಲಿ ಪಾಪು ಕರ್ಕೊ ಆಂಟಿ. ಅಮ್ಮ ಮತ್ತೆ ಹೇಳ್ದಿ, ಮತ್ತೆ ಎತ್ತೀನಿ. ಏನ್ ನಿಧಾನಕ್ಕೆ ಹೇಳಿ, ನಿಧಾನಕ್ಕೆ ಬೇಕುಡದಿ. ನೀವು ನೋಡ್ತಾ ಇರ್ಬೋದು, ಪಾಪು ಅಂತೂ ಫುಲ್ ಸಖತ್ತು ಎಂಜಾಯ್ ಮಾಡಿದ್ರು. ಸಖತ್ ಖುಷಿಯಾಗಿದ್ವಿ, ಸಕ್ಕತ್ತಾಗಿತ್ತು ಮಾತ್ರ. ಆ್ಯಂಡ್ ಅಲ್ಲೆಲ್ಲ ಸೇರಿಕೊಂಡು ಹಾಡಾಕೊಂಡು ಡ್ಯಾನ್ಸ್ ಮಾಡಿ, ಯಾರೊಬ್ಬರು ಬಂದಿದ್ರು ಟಮಟೆ ತೊಗೊಂಡು ಟಮಟೆ ಬೀಟಿಗೆ ಚೆನ್ನಾಗಿ ಕುಂದು ಊಟ ಮಾಡಿಕೊಂಡು ಮಜಾ ಮಾಡ್ಕೊಂಡು ಬಂದು. ಸೊ ಡ್ಯಾನ್ಸ್ ವೀಡಿಯೋನ ಲಾಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಹಾಕ್ತೀನಿ, ನೋಡಿ. ಡ್ಯಾನ್ಸ್ ಮಾಡ್ತಿಲ್ವಾ ಅವಳು? ಆಡ ಬರ್ತಾ ಇಲ್ಲ, ನೆಟ್ವರ್ಕ್ ಇಲ್ಲ ನಂದ್ರಲ್ಲಿ, ಮೆಮೊರಿಲಿ ಯಾಕೋ ಆಡ್ ಬರ್ತಾ ಇಲ್ಲ. ಮುಡಿ ಕೊಟ್ಟಿ ಎಲ್ಲ ಮಾಡಿಸಿ ಎಲ್ಲ ಅದು ನಾನು ಹತ್ತಿ ಇಡ್ತೀನಲ್ಲ, ಅದಕ್ಕೆ ಇಡಬೇಡ. ಈಗಲೇ ಕಿವಿ ಕೇಳಿಸಲ್ಲ, ಅರ್ಧ ಹತ್ತಿಟ್ಟು ಅಡುಗೆ ಎಲ್ಲ ಮಾಡಿಬಿಟ್ಟು ಎಲ್ಲರೂ ಕುತ್ಕೊಂಡಿದ್ರು. ಸೊ ನಾನು ಮತ್ತು ನನ್ನ ತಮ್ಮ ಇಬ್ಬರು ಎಡೆಯನ್ನು ಕೊಡೋದಕ್ಕೆ ದೇವಸ್ಥಾನ ಹತ್ರ ಬಂದಿದ್ವಿ. ಅಲ್ಲಿ ದೇವಸ್ಥಾನದಲ್ಲ ಮತ್ತೆ ಇನ್ನೊಂದು ಸತಿ ದೇವ್ರ ದರ್ಶನ. Thank you for the watching.